ಕಾರಣ ಅನ್ನುವಂಥದ್ದನ್ನು ಕೂಡ ಅರ್ಥ ಮಾಡ್ಕೋಬೇಕು. ಯಾಕೆ ಅಂತ ಕೇಳಿದರೆ, ಒಂದು ಕಾಲದೊಳಗೆ ಪೊಲೀಸ್ ವ್ಯವಸ್ಥೆ, ಶಾಲೆಯನ್ನು ಕಲಿಸ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳು, ಶಾಲೆಗಳು ವ್ಯವಸ್ಥೆ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಶಿಕ್ಷಣವನ್ನು ಕೊಡ್ತಕ್ಕಂಥ ಕೆಲಸ ಇರ್ಬೋದು, ಪಂಚಾಯಿತಿ ತೀರ್ಮಾನ ಮಾಡತಕ್ಕಂಥ ಕೆಲಸ ಇರ್ಬೋದು, ಪೊಲೀಸರು ಮಾಡತಕ್ಕಂಥ ಎಲ್ಲ ರಕ್ಷಣೆಯನ್ನು, ದುಷ್ಟರಿಗೆ ಶಿಕ್ಷೆಯನ್ನು, ಶಿಷ್ಟರಿಗೆ ರಕ್ಷಣೆಯನ್ನು ಕೊಡ್ತಕ್ಕಂಥ ಕೆಲಸ ಇರ್ಬೋದು, ಇವೆಲ್ಲವುಗಳನ್ನು ಮಾಡಿದಂಥ ಕೀರ್ತಿ ಯಾರಿಗೆ ಸಲ್ತದಂದರೆ ನಮ್ಮ ಭಾರತದಲ್ಲಿರ್ತಕ್ಕಂಥ ಮಠಮಾನ್ಯಗಳಿಗೆ, ಮಂದಿರಗಳಿಗೆ ಅದು ಸಲ್ತದೆ ಅನ್ನುವಂತಹ ಮಾತು. ಯಾಕೆ ಅಂತ ಕೇಳಿದ್ರೆ, ಹಿರಿಯರಿಗೆ ಕೇಳ್ರಿ ನೀವು, ಭಾಳ ದಿವಸ ಬೇಡ, ಒಂದು 20-30 ವರ್ಷದಿಂದ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಇಲ್ಲದೇ ಇದ್ದಾಗ, ಸರ್ಕಾರಿ ಶಿಕ್ಷಣ ಸಂಸ್ಥೆಗಳು ಇಲ್ಲದೇ ಇದ್ದಾಗ ನೀನು ಎಲ್ಲಿ ಓದ್ತಿದ್ದೆಪ್ಪ ನಿಮ್ಮೂರೊಳಗಂದ್ರೆ, ನಮ್ಮೂರೊಳಗೆ ಒಂದು ಈಶ್ವರನ ಗುಡಿ ಇತ್ತು, ಆಂಜನೇಯನ ಗುಡಿ ಇತ್ತು, ಆ ಗುಡಿಯೊಳಗೆ ಗುಡಿ ಶಾಲೆ ನಡೀತಿತ್ತು, ಆ ಶಾಲೆಯೊಳಗೆ ನಾನು ಅಭ್ಯಾಸ ಮಾಡ್ತಿದ್ದೆ ಅನ್ನುವಂತಹ ಅನೇಕ ಮಾತುಗಳನ್ನು ಹಿರಿಯರಿಂದ ನಾವು ಕೇಳ್ಪಡ್ತಾ ಇದ್ದೀವಿ. ಒಂದು ಅರ್ಥದೊಳಗೆ ಅವತ್ತಿನ ಶಿಕ್ಷಣ ಪದ್ಧತಿಯೇ ಸರಿ ಇತ್ತೇನೋ ಅಂತ ಅನ್ನಿಸ್ತದೆ ಭಾವ. ಯಾಕೆ ಅಂತ ಕೇಳಿದರೆ, ಇವತ್ತು ಏನಾಗಿದೆ ಅಂತ ಕೇಳಿದ್ರೆ, ಗುಣಾತ್ಮಕ ಮೌಲ್ಯಾತ್ಮಕ ಶಿಕ್ಷಣ ಪದ್ಧತಿ ದೂರ ಆಗ್ತಾ ಇದೆ. ಕೇವಲ ಅಂಕಗಳಿಕೆಯೇ ಮಾನದಂಡವಾಗ್ತಾ ಇದೆ. A4 ಸೈಜಿನ ಒಂದು ಅಂಕಪಟ್ಟಿಯೊಳಗೆ ಏನನ್ನು ಆತ ಗಳಿಸ್ತಾನೆ ಅದು ಮಾತ್ರ ಮುಖ್ಯ ಆಗ್ತದೆಯೇ ಹೊರತು, ಅದರ ಹಿನ್ನೆಲೆಯಾಗಿ ಆತನ ಚಾರಿತ್ರ್ಯ ಹೇಗಿದೆ, ತಂದೆ ತಾಯಿಗಳ ಮೇಲೆ ಆತನ ಪ್ರೇಮ ಪ್ರೀತಿ ಹೇಗಿದೆ, ದೇಶದ ಮೇಲೆ, ಭಾಷೆಯ ಮೇಲೆ, ತನ್ನ ನಾಡು ನುಡಿ ಜಲ ಈ ವ್ಯವಸ್ಥೆಗಳ ಮೇಲೆ ತನ್ನ ಆದ್ಯತೆ ಹೇಗಿದೆ ಅನ್ನುವಂಥದ್ದರ ಯಾವುದೇ ಕುರಿತಾದ ನೈತಿಕ ಮೌಲ್ಯಗಳಾಗಲಿ, ಧಾರ್ಮಿಕ ಮೌಲ್ಯಗಳಾಗಲಿ, ಸಾಮಾಜಿಕ ಮೌಲ್ಯಗಳಾಗಲಿ ಅದರಲ್ಲಿ ಉಲ್ಲೇಖ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಕೇವಲ A4 ಸೈಜಿನ ಅಂಕಪಟ್ಟಿಯೊಳಗೆ ಆತ ಮಾರ್ಕ್ಸನ್ನು ಚೆನ್ನಾಗಿ ಗಳಿಸಿಬಿಟ್ರೆ ಸಾಕು, ಅದನ್ನೇ ರ್ಯಾಂಕ್ ಅನ್ನುವಂಥದ್ದನ್ನು ನಾವು ಘೋಷಣೆ ಮಾಡತಕ್ಕಂಥದ್ದನ್ನು ಕಾಣುತ್ತೇವೆ. ಆದರೆ ವಿಷಾದ ಏನಪ್ಪ ಅಂತ ಕೇಳಿದರೆ, ಅಷ್ಟೆಲ್ಲ ಬುದ್ಧಿವಂತ ವಿದ್ಯಾರ್ಥಿ, ಪ್ರತಿಭಾವಂತ ವಿದ್ಯಾರ್ಥಿ, ರ್ಯಾಂಕ್ ಬಂದಂಥ ವಿದ್ಯಾರ್ಥಿ ಹೆಚ್ಚಿನ ವೇತನ, ಸಂಬಳ, ಸವಲತ್ತುಗಳ ಆಸೆಗಾಗಿ ಬಹುರಾಷ್ಟ್ರ ಕಂಪನಿಯನ್ನು ಸೇರಿ ಅಮೇರಿಕ ಮುಂತಾದ ರಾಷ್ಟ್ರಗಳಲ್ಲಿ ಕೆಲಸ ಮಾಡ್ತಾ ತನ್ನ ಹೆತ್ತವರನ್ನು, ಹೊತ್ತವರನ್ನು, ಜನ್ಮಸ್ಥಳವನ್ನು ಮರೆತು ಎಲ್ಲವನ್ನ ತೊರೆದು ಅಲ್ಲಿ ತಾನು ಬದುಕ್ತಕ್ಕಂಥ ವ್ಯವಸ್ಥೆ ಇದೆಯಲ್ಲ, ಇದು ನಿಜಕ್ಕೂ ಕೂಡ ಗುಣಾತ್ಮಕ ಶಿಕ್ಷಣದ ಪರಿಣಾಮ ಆಗೋದಿಲ್ಲ ಅನ್ನುವಂಥದ್ದನ್ನು ಕೂಡ ನಾವು ವಿಚಾರ ಮಾಡಬೇಕಾಗ್ತದೆ. ಯಾಕೆ ಅಂತ ಕೇಳಿದರೆ, ಯಾವುದೇ ಶಿಕ್ಷಣ ಅದು ಮೌಲ್ಯಾಧಾರಿತವಾಗಿರಬೇಕು, ಮೌಲ್ಯಗಳನ್ನು ಕಲಿಸ್ಬೇಕು. ಅದು ಸಾಮಾಜಿಕ ಮೌಲ್ಯಗಳಿರ್ಬೋದು, ಧಾರ್ಮಿಕ ಮೌಲ್ಯಗಳಿರ್ಬೋದು, ಹಾಗೆ ಆಧ್ಯಾತ್ಮಿಕ ಮೌಲ್ಯಗಳಿರ್ಬೋದು, ಶೈಕ್ಷಣಿಕ ಮೌಲ್ಯಗಳಿರ್ಬೋದು. ಒಂದು ವೇಳೆ ಹುಟ್ಟಿದ ಮಗ ತನ್ನನ್ನೇ ತೊರೆದು ಅವರನ್ನು ವೃದ್ಧಾಶ್ರಮದಲ್ಲಿ ಸೇರಿಸಿ ತಾನು ಎಲ್ಲೋ ದೂರದಲ್ಲಿ ಇರಬೇಕಾದ್ರೆ ಯಾವ ತಂದೆ ತಾಯಿಗಳು ಕೂಡ ನೆಮ್ಮದಿಯ ಬದುಕನ್ನು ಕಂಡುಕೊಳ್ಳೋದಕ್ಕೆ ಆಗೋದಿಲ್ಲ. ಯಾವುದು ನಿಜವಾದ ಶಿಕ್ಷಣ ಅಂತ ಕೇಳಿದರೆ, ದೇಶಪ್ರೇಮ ಇರಬೇಕು, ರಾಷ್ಟ್ರಪ್ರೇಮ ಇರಬೇಕು, ಧರ್ಮ ಪ್ರೇಮ ಇರಬೇಕು, ಮಾತೃಪ್ರೇಮ ಇರಬೇಕು, ಪಿತೃಪ್ರೇಮ ಇರಬೇಕು, ನಮ್ಮ ಆಚಾರ ವಿಚಾರಗಳ ಮೇಲೆ ಶ್ರದ್ಧೆ ಇರಬೇಕು. ಇದೆಲ್ಲದರ ಜೊತೆಗೆ ಗುರುವಿನ ಮೇಲೆ ನಂಬಿಕೆ ಇಟ್ಟುಕೊಂಡು, ಭಗವಂತನ ಮೇಲೆ ನಂಬಿಕೆಯನ್ನು ಇಟ್ಟುಕೊಂಡು ಆತ ತನ್ನ ನಡೆನುಡಿಯನ್ನು ನಡೆಸಿಕೊಂಡು ಹೋದಾಗ ಮಾತ್ರ ಅದು ಗುಣಾತ್ಮಕವಾದ ಶಿಕ್ಷಣ ಅನಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀವಿ ಅಂತ ಕೇಳಿದರೆ, ಇತ್ತೀಚೆಗೆ ಟೈಮ್ಸ್ ಅನ್ನುವಂಥ ಒಂದು ಮ್ಯಾಗ್ಝಿನ್ ಒಳಗೆ ಒಂದು ಲೇಖನವನ್ನು ಓದಿದ್ವಿ ನಾವು. ಅದರೊಳಗೆ ಏನು ಬರೆದಿತ್ತಪ್ಪ ಅಂತ ಕೇಳಿದರೆ, ಅಮೇರಿಕದೊಳಗೆ ನಾಸಾ ಅನ್ನುವಂಥ ಒಂದು ಬಾಹ್ಯಾಕಾಶ ಸಂಸ್ಥೆ ಇದೆ. ಆ ಸಂಸ್ಥೆಯೊಳಗೆ ಭಾರತದಲ್ಲಿ IIT ಇರ್ಬೋದು, IISc ಇರ್ಬೋದು, ಈ ಉನ್ನತವಾದ ಸಂಸ್ಥೆಗಳಲ್ಲಿ ಅಧ್ಯಯನ ಮಾಡಿ ಅತ್ಯಂತ ಹೆಚ್ಚು ಅಂಕವನ್ನು ಗಳಿಸಿ ರ್ಯಾಂಕ್ ಮೆರಿಟ್ ಬಂದಂತಹ ನಮ್ಮ ಭಾರತದ ವಿದ್ಯಾರ್ಥಿಗಳು, ಪ್ರಜೆಗಳು ಅಲ್ಲಿ ನಾಸಾದೊಳಗೆ 6593 ಜನ ಕೆಲಸ ಮಾಡ್ತಾ ಇದ್ದಾರೆ. ಇದಕ್ಕೆ ಹೆಮ್ಮೆ ಪಡಬೇಕು ಅಥವಾ ವಿಷಾದ ಪಡಬೇಕು? ಬಹುಶಃ ಕೆಲವರಿಗೆ ಹೆಮ್ಮೆ ಅನಿಸ್ಬೋದು, ಆದರೆ ಇದು ನಿಜವಾಗ್ಲೂ ಕೂಡ ವಿಷಾದ ಪಡತಕ್ಕಂಥ ಸಂಗತಿ. ಯಾಕೆ ಅಂತ ಕೇಳಿದರೆ, ನಿಮಗೆಲ್ಲ ನೆನಪಿರಲಿ, ಜಗತ್ತಿನೊಳಗೆ ಅತ್ಯಂತ ಉನ್ನತವಾಗಿರ್ತಕ್ಕಂಥ ಬಾಹ್ಯಾಕಾಶ ಸಂಸ್ಥೆ ಅಂದರೆ ಅದು ನಾಸಾ. ನಮ್ಮ ದೇಶದೊಳಗೂ ಒಂದು ಬಾಹ್ಯಾಕಾಶ ಸಂಸ್ಥೆ ಇದೆ, ಇಸ್ರೋ ಅಂತ ಹೇಳಿ. ಆ ಇಸ್ರೋ ಅನ್ನುವಂಥ ಸಂಸ್ಥೆ ಇತ್ತೀಚೆಗೆ ನೀವೆಲ್ಲ ಅದರ ಕಾರ್ಯ ಸಾಧನೆಗಳನ್ನೆಲ್ಲ ನೋಡಿದ್ದೀರಿ. ಚಂದ್ರಯಾನ 3ರ ಯಶಸ್ಸಿರ್ಬೋದು, ಏಕಕಾಲದಲ್ಲಿ 101 ಉಪಗ್ರಹಗಳನ್ನು ಹಾರಿಬಿಟ್ಟಿರುವಂಥ ವ್ಯವಸ್ಥೆ ಇರ್ಬೋದು. ಇನ್ನು ಕೆಲವೇ ದಿನಗಳಲ್ಲಿ ಆದಿತ್ಯ L1 ಅನ್ನುವಂಥ ನೌಕೆ ಸೂರ್ಯನನ್ನೇ ಆತನ ಕಕ್ಷೆಯನ್ನು ಪ್ರವೇಶ ಮಾಡತಕ್ಕಂಥ ವ್ಯವಸ್ಥೆಗಳಿರ್ಬೋದು. ಇವೆಲ್ಲವುಗಳು ಕೂಡ ನಮ್ಮ ದೇಶದ ಇಸ್ರೋ ಬಾಹ್ಯಾಕಾಶ ಸಂಸ್ಥೆಯ ಸಾಧನೆಗಳು. ಹಾಗಾದರೆ ಸ್ವಲ್ಪ ವಿಚಾರ ಮಾಡೋದಾದರೆ, ಒಂದು ವೇಳೆ ಆ ಪ್ರತಿಭಾವಂತ, ಮೆರಿಟ್ ಪಡೆದಂಥ, ರ್ಯಾಂಕ್ ಪಡೆದಂಥ
7,000ಕ್ಕೂ ಹೆಚ್ಚು ಏನು ಅಲ್ಲಿ ನಾಸಾದೊಳಗೆ ಹೆಚ್ಚಿನ ಸಂಬಳಕ್ಕಾಗಿ ಸವಲತ್ತಿಗಾಗಿ ಆ ದೇಶದ ಆಮಿಷಕ್ಕೊಳಗಾಗಿ ಕೆಲಸ ಮಾಡ್ತಾ ಇದ್ದಾರಲ್ಲ, ಆ 7,000 ಜನನು ಕೂಡ ನಮ್ಮ ದೇಶವೇ ಹೆಚ್ಚು, ನಾನು ಭಾರತಕ್ಕಾಗೇ ದುಡಿತೀನಿ ಅನ್ನುವಂಥ ವಿಚಾರವನ್ನಿಟ್ಟುಕೊಂಡು ನಮ್ಮ ದೇಶದ ಬಾಹ್ಯಾಕಾಶ ಸಂಸ್ಥೆ ಇಸ್ರೋಕ್ಕಾಗಿ ಕೆಲಸ ಮಾಡಿದರೆ ಒಂದು ಕಾಲಕ್ಕೆ 1000 ಉಪಗ್ರಹಗಳನ್ನು ನಾವು ಹಾರಿಬಿಡುವಂಥ ಶಕ್ತಿ ಸಾಮರ್ಥ್ಯ ನಮ್ಮ ದೇಶದ ಇಸ್ರೋ ಸಂಸ್ಥೆಗೆ ಬರ್ತಿತ್ತು ಅನ್ನುವಂಥದ್ದನ್ನು ನಾವು ವಿಚಾರ ಮಾಡಬೇಕು. ಅದಕ್ಕೆ ಭಾಳ ನೋವಾಗುವಂಥ ಸಂಗತಿ ಇದು. ಹಾಗಾಗಿ ನಾವು ವೇದಿಕೆಗಳಲ್ಲಿ ಹೇಳ್ತಿರ್ತೀವಿ, ಕೇಂದ್ರ ಸರ್ಕಾರಕ್ಕೂ ಕೂಡ ಒತ್ತಾಯವನ್ನು ಮಾಡ್ತೇವೆ, ಈ ವೇದಿಕೆಯಿಂದನೂ ಕೂಡ ಆ ಮಾತನ್ನು ಹೇಳೋದಕ್ಕೆ ಬಯಸ್ತೇವೆ. ಸೆಕೆಂಡ್ PUC ಆದಮೇಲೆ ಕೇಂದ್ರ ಸರ್ಕಾರ ಒಂದು ಉತ್ತಮವಾದ ಸೌಲಭ್ಯವನ್ನು ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಟ್ಟದು. ಏನಪ್ಪ ಅಂದರೆ ಸೆಕೆಂಡ್ PUC ಒಳಗೆ ಉನ್ನತ ಅಂಕಗಳನ್ನು ಪಡೆದವರಿಗೆ ಉಚಿತವಾಗಿ IISc ಒಳಗೆ IIT ಒಳಗೆ ಇಂಜಿನಿಯರಿಂಗ್ ತಂತ್ರಜ್ಞಾನವನ್ನು ಓದುವಂಥ ವ್ಯವಸ್ಥೆಯನ್ನು ಕೇವಲ ಓದೋದಷ್ಟೇ ಅಲ್ಲ, ಉಚಿತವಾಗಿ ಆಶ್ರಯವನ್ನು ಕೊಡ್ತದೆ, ಸ್ಕಾಲರ್ಶಿಪ್ ಕೊಡ್ತದೆ, ಜೊತೆಗೆ ವಿದ್ಯಾಭ್ಯಾಸಕ್ಕಾಗಿ ₹1 ಇಲ್ಲದಂಗೆ ಅನುಕೂಲವನ್ನು ಮಾಡಿಕೊಡ್ತದೆ ಸುಮಾರು 4-5 ವರ್ಷಗಳ ಕಾಲ. ಈ ಉಚಿತವಾದ ಅಕ್ಷರ, ಅನ್ನ, ಆಶ್ರಯವನ್ನು ಪಡೆದುಕೊಂಡಂಥ ವಿದ್ಯಾರ್ಥಿಗಳು 5 ವರ್ಷಗಳಾದ ಮೇಲೆ ಕ್ಯಾಂಪಸ್ ಸೆಲೆಕ್ಷನ್ ಸಂದರ್ಭ ಬಂದಾಗ ಯಾವುದೇ ವಿಚಾರವನ್ನು ಮಾಡದೆ ಹೆಚ್ಚಿನ ಸಂಬಳಕ್ಕಾಗಿ ಬೇರೆ ದೇಶಕ್ಕೆ ಹಾರಿ ಹೋಗುವಂಥ ವ್ಯವಸ್ಥೆಯನ್ನು ನಡೀತಾ ಇದೆ. ಅದಕ್ಕೆ ಕೇಂದ್ರ ಸರ್ಕಾರ ಒಂದು ಕಂಡೀಷನ್ ಏನು ಮಾಡಬೇಕಪ್ಪ ಅಂತ ಕೇಳಿದರೆ, ಯಾರು ಉಚಿತವಾಗಿ IIT IISc ಒಳಗೆ ಸೀಟ್ ಬಯಸ್ತಾರಲ್ಲ, ಸೀಟ್ ಆಯ್ಕೆ ಮಾಡ್ಕೊಳ್ತಾರೆ, ಅಡ್ಮಿಷನ್ ಆಗ್ತಾರೆ, ಅವರು ಕನಿಷ್ಠ ಪಕ್ಷ 10 ವರ್ಷ ತನ್ನ ದೇಶಕ್ಕಾಗಿ ಭಾರತ ದೇಶಕ್ಕಾಗಿ ದುಡಿಬೇಕು ಅನ್ನುವಂಥ ಕಾನೂನನ್ನು ಎಲ್ಲ ಶಿಕ್ಷಣ ರಂಗದಲ್ಲಿ ತರಬೇಕು. ಅದು MBBS ಆಗ್ಬೋದು, ಬೇರೆ MD ಆಗ್ಬೋದು, ಅಥವಾ IIT ಆಗ್ಬೋದು, ಅಥವಾ IISc ಆಗ್ಬೋದು. ಉಚಿತವಾಗಿ ಸರ್ಕಾರದ ಯೋಜನೆಗಳನ್ನು ಯಾರು ಪಡ್ಕೊಳ್ತಾರೆ ಅವರು ಈ ದೇಶಕ್ಕಾಗಿ ಕನಿಷ್ಠ ಪಕ್ಷ ಕಾನೂನಿನ ಕುಣಿಕೆಯ ಮುಖಾಂತರವಾದರೂ, ನೈತಿಕ ಮೌಲ್ಯಗಳಂತೂ ಮರೆತೋದು, ಕಾನೂನಿನ ಕುಣಿಕೆಯಿಂದಾದರೂ ಕೂಡ ಅವರು ಈ ದೇಶಕ್ಕಾಗಿ ಒಂದು ಸರ್ವಿಸ್ ಮಾಡುವಂಥ ವ್ಯವಸ್ಥೆ ಬಂದಾಗ ನಿಜಕ್ಕೂ ಕೂಡ ಆ ಮಟ್ಟಿಗಾದರೂ ಹೆತ್ತವರಿಗೆ ಹೊತ್ತವರಿಗೆ ಈ ದೇಶಕ್ಕಾಗಿ ಏನಾದರೂ ಕೂಡ ಕೊಡುಗೆ ಕೊಡಬೇಕು ಅನ್ನುವಂಥ ನೈತಿಕ ಮೌಲ್ಯಗಳು ಅವರಲ್ಲಿ ಬೆಳೆಯುವಂಥ ರೀತಿಯೊಳಗೆ ಗುಣಾತ್ಮಕ ಶಿಕ್ಷಣದ ಅವಶ್ಯಕತೆ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇವೆ. ಯಾಕೆ ಈ ಮಾತು ಹೇಳಿದ್ವಿ ಅಂದರೆ, ಅವತ್ತಿನ ಕಾಲದೊಳಗೆ ದೇವರ ಮುಂದೆ ಪಾಠ ನಡೀತಿತ್ತು, ಪ್ರವಚನ ನಡೀತಿತ್ತು, ಮೇಷ್ಟ್ರು ಪಾಠ ಮಾಡ್ತಿದ್ರು. ಕಲಿಯುವಂಥ ಹುಡುಗರು ಕೂಡ ಭಗವಂತನ ಎದುರಿಗೆ ಕಳ್ಳತನ ಇಲ್ದಂಗೆ ಸುಳುತನ ಇಲ್ದಂಗೆ ಹೆದರಿಕೊಂಡು ವಿದ್ಯೆಯನ್ನು ಚೆನ್ನಾಗಿ ಕಲಿತಿದ್ರು. ಹೇಳುವಂಥ ಶಿಕ್ಷಕನು ಕೂಡ ನಾನು ವಿದ್ಯಾರ್ಥಿಗಳಿಗೆ ಮೋಸ ಮಾಡಬಾರ್ದು, ಅನ್ಯಾಯ ಮಾಡಬಾರ್ದು, ನಾನು ಕಲಿಸಬೇಕು ಅನ್ನುವಂಥ ದೃಷ್ಟಿಯೊಳಗೆ ಆ ಮಕ್ಕಳಿಗೆ ಪಾಠ ಮಾಡ್ತಾ ಇದ್ದ. ಸಂಬಳಕ್ಕೆ ನಾನು ಸರಿಯಾಗಿ ದುಡಿಬೇಕು ಅನ್ನುವಂಥ ದೃಷ್ಟಿಯೊಳಗೆ. ಹಾಗಾಗಿ ಅವತ್ತಿನ ಗುಣಾತ್ಮಕ ಶಿಕ್ಷಣ ಎಲ್ಲ ಮಕ್ಕಳ ಬಗ್ಗೆ ವೈಯಕ್ತಿಕವಾದ ತಿಳುವಳಿಕೆಯನ್ನು, ಅವರ ಮನೆಗಳಿಗೆ ಹೋಗಿ ತಂದೆ ತಾಯಿಗಳ ಜೊತೆಗೆ ಸಂಪರ್ಕವನ್ನು, ಆ ವಿದ್ಯಾರ್ಥಿಗಳ ಎಲ್ಲ ವಿಚಾರಗಳನ್ನು ಹಂಚಿಕೊಂಡಾಗ ಆ ವಿದ್ಯಾರ್ಥಿಗೆ ಯಾವ ರೀತಿಯಾಗಿರ್ತಕ್ಕಂತಹ ಬೆಳವಣಿಗೆಗೆ ಉತ್ತೇಜನ ಕೊಡಬೇಕು ಅನ್ನುವಂಥ ಚಿಂತನೆ ಅವತ್ತಿನ ಶಿಕ್ಷಕರಲ್ಲಿ ಇತ್ತು ಅನ್ನುವಂಥದ್ದನ್ನು ಕೂಡ ವಿಚಾರ ಮಾಡಬೇಕು. ಇವತ್ತೇನಾಗಿದೆ ಅಂದರೆ 45 ನಿಮಿಷ ಅಥವಾ 1 ಗಂಟೆಗೆ ಬೆಲ್ಲು, 30ನೇ ತಾರೀಕಿಗೆ ಬಿಲ್ಲು ಅನ್ನುವಂಥ ನಿಟ್ಟಿನೊಳಗೆ ಎಲ್ಲರೂ ಕೂಡ ನಡೆದುಕೊಳ್ಳುವಂಥದ್ದನ್ನು ನೋಡಿದಾಗ ಇವತ್ತಿನ ಗುಣಾತ್ಮಕ ಶಿಕ್ಷಣದ ಮೌಲ್ಯ ಕಳೆದುಕೊಳ್ತಾ ಇದ್ದೀವಿ ಅನ್ನುವಂಥದ್ದರ ವಿಚಾರವನ್ನು ಕೂಡ ನಾವು ಮಾಡಬೇಕಾಗ್ತದೆ. ಬಹುಶಃ ಹಾರಿಕಾ ಮಂಜುನಾಥರವರಿಗೆ ಚೆನ್ನಾಗಿ ಗೊತ್ತದೆ. ಮಂಗಳೂರು ಭಾಗ ಆಗ್ಬೋದು, ಶಿವಮೊಗ್ಗ ಭಾಗ ಆಗ್ಬೋದು, ಇವತ್ತು ಲವ್ ಜಿಹಾದ್ಗೆ ಎಷ್ಟು ಜನ ಬಲಿ ಆಗ್ತಾ ಇದ್ದಾರೆ, ಎಷ್ಟೆಲ್ಲ ಧರ್ಮಕ್ಕೆ ಮತಾಂತರ ಆಗ್ತಾ ಇದ್ದಾರೆ, ಬಲವಂತವಾಗಿ ಏನೆಲ್ಲ ನಡೀತಾ ಇದೆ, ಈ ಶಿಕ್ಷಣದ ಗುಣಮಟ್ಟ ಯಾವ ರೀತಿಯಾಗಿ ಮೊಬೈಲ್ ಯುಗದೊಳಗೆ ಏನೆಲ್ಲ ಅನಾಚಾರಗಳು ನಡ್ಕೊಳ್ತಾ ಇದ್ದಾವೆ ಅನ್ನುವಂಥದ್ದನ್ನು ನೋಡಿದಾಗ ಬಹುಶಃ ಮುಂದೊಂದು ದಿನ ಯಾವ ರೀತಿಯಾಗಿ ಬರ್ತದಂದರೆ, ಹೆಣ್ಣು ಮಕ್ಕಳನ್ನು ಶಾಲೆಗೆ ಕಾಲೇಜಿಗೆ ಕಳಿಸುವಂಥದ್ದರ ಕುರಿತು ಪೋಷಕರು ಪಾಲಕರು ವಿಚಾರ ಮಾಡುವಂಥ ನಿಟ್ಟಿನೊಳಗೆ ತೊಂದರೆಗಳು ಬರ್ಬೋದು ಅನ್ನುವಂಥ ಒಂದು ಆತಂಕವನ್ನು ಕೂಡ ಈ ವೇದಿಕೆ ಮುಖಾಂತರ ನಾವು ವಿಷಾದವನ್ನು ವ್ಯಕ್ತಪಡಿಸೋದಕ್ಕೆ ಬಯಸ್ತೇವೆ. ಹಾಗೆ ಒಂದು ಕಾಲದೊಳಗೆ ಮಠ ಮಂದಿರಗಳು ಶಿಕ್ಷಣ ಸಂಸ್ಥೆಗಳಾಗಿಯೂ ಕೂಡ ಕೆಲಸವನ್ನು ಮಾಡಿಕೊಂಡು ಬಂದಿದ್ದಾವೆ ಅನ್ನುವಂಥದ್ದು. ಅಷ್ಟೇ ಅಲ್ಲ, ಮಂದಿರಗಳಲ್ಲಿ ಶಿಕ್ಷಣ ಸಂಸ್ಥೆ ಮರೆಯಾಗಿರ್ಬೋದು, ಆದರೆ ಮಠಗಳಲ್ಲಿ ಅನಾದಿ ಕಾಲದಿಂದ 100 ವರ್ಷಗಳ ಕಾಲದಿಂದ ಆ ಶಿಕ್ಷಣವನ್ನು ಪ್ರಸಾರ ಮಾಡತಕ್ಕಂಥ ಕೊಡತಕ್ಕಂಥ ವ್ಯವಸ್ಥೆ ಅವತ್ತು ಕೂಡ ಇತ್ತು, ಇವತ್ತು ಕೂಡ ಅದು ಮುಂದುವರೆದುಕೊಂಡು ಬಂದದೆ. ಜಾತಿ ಭೇದವಿಲ್ಲದೆ, ಜನಾಂಗ ಭೇದವಿಲ್ಲದೆ, ಯಾವುದೇ ಧರ್ಮ ಭೇದವಿಲ್ಲದೆ ಅನ್ನ, ಅಕ್ಷರ, ಆಶ್ರಯ, ಆಧ್ಯಾತ್ಮ, ಅರಿವು ಅನ್ನುವಂಥ ಪಂಚಸಂಗಮಗಳನ್ನು ಎಲ್ಲ ವರ್ಗದ ಜನರಿಗೆ ನೀಡಿ ಅವರನ್ನು ಬದುಕುವಂಥ ಪ್ರೇರೇಪಕ ಶಕ್ತಿಯನ್ನು ಆರ್ಥಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು ಅವರನ್ನು ಜೀವನ ಮಟ್ಟವನ್ನು ಸುಧಾರಿಸಿದಂಥ ಕೀರ್ತಿ ಅದು ವೀರಶೈವ ಮಠಮಾನ್ಯಗಳಿಗೆ ಸಲ್ತದೆ ಅನ್ನುವಂಥ ಮಾತನ್ನು ಕೂಡ
ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇವೆ. ಹಾಗೆ ಮಂದಿರಗಳು ಮಠಗಳು ಒಂದು ಕಾಲದೊಳಗೆ ಶಿಕ್ಷಣ ಸಂಸ್ಥೆಗಳಾಗಿ ಕೆಲಸ ಮಾಡಿದ್ದು ಅನ್ನುವಂಥದ್ದು ಒಂದು ಕಡೆಗಾದರೆ, ಇನ್ನೊಂದು ಕಡೆಗೆ ನ್ಯಾಯಾಂಗದ ವ್ಯವಸ್ಥೆಯೊಳಗೂ ಕೂಡ ಆ ಮಠಗಳ ಮತ್ತು ಮಂದಿರಗಳ ಪಾತ್ರ ಭಾಳ ದೊಡ್ಡದಿದೆ. ಅವತ್ತಿನ ಕಾಲದೊಳಗೆ ಪೊಲೀಸ್ ವ್ಯವಸ್ಥೆ ಇರಲಿಲ್ಲ, ಕೋರ್ಟ್ ವ್ಯವಸ್ಥೆ ಇರಲಿಲ್ಲ. 4-5 ಜನ ಕೂತ್ಕೊಂಡು ಪಂಚರು ಮಾಡತಕ್ಕಂಥ ತೀರ್ಮಾನ ಅದು ಪಂಚಾಯಿತಿಯಾಗಿ ಮಠದ ಕಟ್ಟೆ ಮೇಲೋ ಅಥವಾ ಮಂದಿರದ ಕಟ್ಟೆ ಮೇಲೋ ಕೂತ್ಕೊಂಡು ಆ ಇಬ್ಬರು ಪಕ್ಷದವ್ರನ್ನ ಕರೆಸಿ ಪೂರ್ವಾಪರ ವಿಚಾರವನ್ನು ಮಾಡಿ ಸರಿಯಾದ ತೀರ್ಮಾನವನ್ನು ಒಬ್ಬ ಗುರುಗಳ ಮುಖಾಂತರವಾಗಿ ಅವರ ಆಣತಿಯನ್ನು ಪಡೆದು ಆ ನಿರ್ಧಾರವನ್ನು ತೆಗೆದುಕೊಳ್ತಾ ಇರತಕ್ಕಂಥ ವ್ಯವಸ್ಥೆ ನಿಜಕ್ಕೂ ಕೂಡ ಅದ್ಭುತವಾಗಿತ್ತು ಅನ್ನುವಂಥದ್ದು. ಯಾಕೆ ಅಂತ ಕೇಳಿದರೆ ಆತನ ಪೂರ್ವಾಪರವೂ ಕೂಡ ಅವರಿಗೆ ಗೊತ್ತಿರ್ತಿತ್ತು, ಈತನ ಪೂರ್ವಾಪರವೂ ಕೂಡ ಆತನಿಗೆ ಗೊತ್ತಿರ್ತಿತ್ತು. ಒಂದು ಕೋರ್ಟಿಗೆ ಹೋದಾಗ ಕೇವಲ ದಾಖಲೆಗಳನ್ನು ನೋಡ್ತಾರೆ ಹೊರತು ಆತನ ಹಿನ್ನೆಲೆಯನ್ನು ನೋಡೋದಿಲ್ಲ. ಆದರೆ ಅದೇ ಮಠ ಮಂದಿರಗಳಲ್ಲಿ ಮಾಡತಕ್ಕಂಥ ಪಂಚಾಯಿತಿ ಆ ಪೂರ್ವಾಪರವನ್ನು, ಹಿನ್ನೆಲೆಯನ್ನು ಪ್ರತಿಯೊಂದನ್ನು ಕೂಡ ಅಳೆದು ತೂಗಿ ನೀಡತಕ್ಕಂಥ ತೀರ್ಮಾನ, ಅವತ್ತಿನ ಕಾಲದ ತೀರ್ಮಾನ ಎಷ್ಟು ಸತ್ಯನಿಷ್ಠವಾಗಿತ್ತು, ವಸ್ತುನಿಷ್ಠವಾಗಿರ್ತಿತ್ತು ಅನ್ನುವಂಥದ್ದನ್ನು ಕೂಡ ಇಲ್ಲಿ ವಿಚಾರ ಮಾಡಬೇಕಾಗ್ತದೆ. ಆ ನಿಟ್ಟಿನೊಳಗೆ ಮಠ ಮಂದಿರಗಳ ಕೊಡುಗೆ ಸನಾತನ ಕಾಲದಿಂದ ಈ ದೇಶಕ್ಕೆ ಭಾಳ ದೊಡ್ಡದಾಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಯಪಡಿಸಿ, ವಿಶೇಷವಾಗಿ ಭಾಳ ದೊಡ್ಡ ಅದ್ಭುತವಾದ ಸಂಸ್ಕೃತಿ ನಮ್ಮ ದೇಶದ್ದು. ಒಂದು ತಾಯಿಯನ್ನು, ಶಕ್ತಿಯನ್ನು, ಜಗಜ್ಜನಿಯನ್ನು ರಾಷ್ಟ್ರಕ್ಕೆ ಗೌರವಿಸಿದಂಥ ರಾಷ್ಟ್ರ ಭಾರತ ಮಾತಾ ಅಂದಂಥ ರಾಷ್ಟ್ರ ನಮ್ಮದು. ಅಷ್ಟೇ ಅಲ್ಲ, ನೀರನ್ನು ಕೂಡ ದೇವತೆಯ ಸ್ವರೂಪದೊಳಗೆ, ಅನ್ನವನ್ನು ಕೂಡ ದೇವತೆಯ ಸ್ವರೂಪದೊಳಗೆ, ಭೂಮಿಯನ್ನು ಕೂಡ ತಾಯಿಯ ಸ್ವರೂಪದೊಳಗೆ ಕಂಡಂಥ ಸಂಸ್ಕೃತಿ ನಮ್ಮದು. ಗೋವಿನಲ್ಲೂ ಕೂಡ ಮಾತೆಯನ್ನು ಕಂಡಂಥ ಸಂಸ್ಕೃತಿ ನಮ್ಮದು ಅನ್ನುವಂಥ ಮಾತನ್ನು ಈ ವೇದಿಕೆ ಮುಖಾಂತರ ತಿಳಿಸ ಬಯಸ್ತಾ, ವಿಶೇಷವಾಗಿ ನಾಗಣಸೂರಿನ ಬೊಮ್ಮಲಿಂಗೇಶ್ವರ ಸಂಸ್ಥಾನ ಬೃಹನ್ಮಠ, ಉಜ್ಜಯಿನಿ ಪೀಠದ ಶಾಖಾ ಮಠ, ಬಹುಶಃ ನಿಮ್ಮ ಸ್ವಾಮಿಗಳು ನಿಮಗೆಲ್ಲ ಹೇಳ್ತಾ ಬಂದರು, ಮಾಲೀಕರವರು ಅವರೇ ಎಲ್ಲದು ಅಂಥೇಳಿ. ಬಹುಶಃ ಪತ್ರಿಕೆಯೊಳಗೆ ಎಲ್ಲಿ ಮೇಲೇನೂ ಕಾಣ್ತಾನೆ ಇಲ್ಲ. ಕೊನೆಗೇನು ಬೇಡ, ಉಜ್ಜಯಿನಿ ಮಠದ ಶಾಖಾ ಮಠ ಅನ್ನುವಂಥದ್ದಾದರೂ ಕೂಡ ಎಲ್ಲ ಮಠಗಳು ಒಂದು ರೀತಿಯೊಳಗೆ ಅದನ್ನು ತೋರಿಸ್ತಾ ಹೋದರೆ ಮುಂದಿನ ಪರಂಪರೆಗೆ ಅದೊಂದು ರೀತಿಯೊಳಗೆ ಸಂದೇಶವಾಗಿ ಉಳಿತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇವೆ. ಜಗದ್ಗುರು ಹೆಸರಿಲ್ಲದೆ ಇದ್ರೂ ಪರವಾಗಿಲ್ಲ, ಶ್ರೀಮದ್ ಉಜ್ಜಯಿನಿ ಸದ್ಧರ್ಮ ಸಿಂಹಾಸನ ಶಾಖಾ ಬೊಮ್ಮಲಿಂಗೇಶ್ವರ ಸಂಸ್ಥಾನ ಬೃಹನ್ಮಠ ಅನ್ನುವಂಥದ್ದನ್ನು ವಾಡಿಕೆಯೊಳಗೆ, ರೂಢಿಯೊಳಗೆ ತೆಗೆದುಕೊಂಡು ಹೋಗಬೇಕು ಅನ್ನುವಂಥ ಮಾತನ್ನು ಕಿವಿಮಾತಿನ ಸ್ವರೂಪದೊಳಗೆ ನಿಮ್ಮ ಶ್ರೀಗಳವರು ತಿಳಿಸಿ ಬಯಸ್ತಾ, ಬಹುಶಃ ಅವರ ಆತ್ಮದೊಳಗೆ, ಅವರ ಹೃದಯದೊಳಗೆ ನಾವು ಯಾವತ್ತೂ ಕೂಡ ಅದೀವಿ. ಯಾಕೆ ಅಂತ ಕೇಳಿದ್ರೆ ಈ ಮಠದ ಜೊತೆಗೆ ಅಷ್ಟು ಅವಿನಾಭಾವವಾಗಿರ್ತಕ್ಕಂಥ ಸಂಬಂಧ ಯಾವತ್ತೂ ಕೂಡ ಅದ. ಅವರು ತಂದೆಯವರು ಲಿಂಗೈಕ್ಯರಾದಂಥ ಸಂದರ್ಭ ಇರ್ಬೋದು, ಜೊತೆಗೆ ಬಹುಶಃ ಈ 3 ವರ್ಷಗಳು, ಅದರ ಹಿಂದೆಲ್ಲ ನೀವು ನೋಡಿದ್ರಿ ಇದೇ ವೇದಿಕೆಯೊಳಗೆ ಅವರ ಶತಮಾನೋತ್ಸವದ ಆಚರಣೆಯನ್ನು ಭಾಳ ನ ಭೂತೋ ನ ಭವಿಷ್ಯತಿ ಅನ್ನುವಂಥ ನಿಟ್ಟಿನೊಳಗೆ ವಿಜೃಂಭಣೆಯಿಂದ ಆಚರಣೆ ಮಾಡಿರ್ತಕ್ಕಂತಹ ವೇದಿಕೆ ಇದೇ ಆಗಿತ್ತು ಅನ್ನುವಂಥದ್ದನ್ನು ಬಹುಶಃ ಚನ್ನವೀರ ಸ್ವಾಮಿಗಳು ಮಾಡಿದಂಥ ಕೊಡುಗೆ, ಅವರು ಕೊಟ್ಟಂಥ ಕೊಡುಗೆ ಒಂದಲ್ಲ ಎರಡಲ್ಲ, ಭಾಳ ಅದ್ಭುತವಾಗಿರ್ತಕ್ಕಂಥ ಕೊಡುಗೆ. ಕೇವಲ ಒಬ್ಬ ಸ್ವಾಮಿ ಮಾಡದೇ ಇರತಕ್ಕಂಥ, ಪಟ್ಟಾಧಿಕಾರಿ ಮಾಡದೇ ಇರತಕ್ಕಂಥ ಕೆಲಸ ಕಾರ್ಯಗಳನ್ನು ಒಬ್ಬ ಸಂಸಾರಿಯಾಗಿ ಅದ್ಭುತವಾಗಿ ಮಾಡಿದಂಥ ಕೀರ್ತಿ ಚನ್ನವೀರ ಸ್ವಾಮಿಗಳವರಿಗೆ ಸಲ್ಲುತ್ತದೆ. ಒಂದಲ್ಲ ಎರಡಲ್ಲ 3 ಮಠಗಳಿಗೆ ಮರಿಯನ್ನು ಕೊಟ್ಟಿರ್ತಕ್ಕಂಥ ಕೀರ್ತಿ ಕೂಡ ಅವರಿಗೆ ಸಲ್ಲುತ್ತದೆ. ವಿಶೇಷವಾಗಿ ಅಂದರೆ ಇವತ್ತು ನೀವೆಲ್ಲ ನೋಡ್ತಾ ಇದ್ರಿ, ತಮ್ಮ ಸುಪುತ್ರನನ್ನು ಎಲ್ಲಿ ಕೊಟ್ಟಾರ, ತಮ್ಮ ಮಗಳಿಂದ ಬಂದಿರತಕ್ಕಂಥ ಮಗನನ್ನು ಜಿಂತೂರು ಸ್ವಾಮಿಗಳಾಗಿದ್ದಾರೆ, ಇನ್ನೊಬ್ಬ ಮಗಳಿಂದ ಬಂದಿರತಕ್ಕಂಥ ಮಗ ಔಸೇಕರ್ ಪಟ್ಟಾಧಿಕಾರ ಆಗಿದ್ದಾರೆ. ಹೀಗಾಗಿ ಈ ಮಠದ ಧಾರ್ಮಿಕ ವ್ಯವಸ್ಥೆಗೆ ಭಾಳ ದೊಡ್ಡ ಕೊಡುಗೆಯನ್ನು ಕೊಟ್ಟಂಥ ಕೀರ್ತಿ ಬೊಮ್ಮಲಿಂಗೇಶ್ವರ ಹಿರೇಮಠಕ್ಕೆ ಚನ್ನವೀರ ಸ್ವಾಮಿಗಳ ಮತ್ತು ಪಾರ್ವತಮ್ಮ ದಂಪತಿಗಳವರಿಗೆ ಅದು ಸಲ್ತದೆ ಅನ್ನುವಂಥ ಮಾತನ್ನು ಹೇಳಿದರೆ ಅದು ನಿಜಕ್ಕೂ ಕೂಡ ಅತಿಶಯೋಕ್ತಿ ಆಗಲಾರದು ಅನ್ನುವಂಥ ಮಾತು. ಭಾಳ ಸಂಸ್ಕಾರವಂತರು, ಆಚಾರ್ಯನಿಷ್ಠರು, ಸದಾಕಾಲ ಶಿವಪೂಜಾ ನಿರತರಾಗಿ ಮಕ್ಕಳಿಗೆಲ್ಲ ಯೋಗ್ಯ ಸಂಸ್ಕಾರವನ್ನು, ಭಕ್ತರಿಗೆಲ್ಲ ಯೋಗ್ಯ ಸಂಸ್ಕಾರವನ್ನು ಕೊಟ್ಟಂಥ ಶಕ್ತಿ ನಮ್ಮ ಲಿಂಗೈಕ್ಯ ಚನ್ನವೀರ ಸ್ವಾಮಿಗಳವರಿಗೆ ಅದು ಸಲ್ತದೆ. ಬಹುಶಃ 3ನೇ ವರ್ಷದ ಪುಣ್ಯಸ್ಮರಣೆಯ ಈ ಸಂದರ್ಭದೊಳಗೆ ಅವರ ಚೈತನ್ಯ ಶಕ್ತಿನೇ ನಿಮ್ಮ ಮಠದ ಶ್ರೀಗಳ ಹೃದಯದೊಳಗೆ ಹೊಕ್ಕು ನಮ್ಮ ಗುರುಗಳು ಇಲ್ಲೇ ಹತ್ತಿರ ಬರಕತ್ತಾರ, ಅವ್ರನ್ನ ಕರ್ಕೊಂಬ ಅಂಥೇಳಿ ಅವ್ರ ಮೂಲಕ ಇವತ್ತು ಕರೆಸ್ಕೊಂಡು ಬಂದಿದ್ದಾರೆ. ಬಹುಶಃ ಯಾವುದೇ ಸಂದರ್ಭದಲ್ಲೂ ಕೂಡ ನಾಗಣಸೂರಿನ ವಿಚಾರದೊಳಗೆ ನಮ್ಮ ಮೈಂದ್ರಿಗೆ ಇರ್ಬೋದು, ಇವೆಲ್ಲ ಮಠಗಳು, ಜಿಂತೂರು ಸ್ವಾಮಿಗಳು, ನಮ್ಮ ಕಡಬಗಾಂವ್ ಸ್ವಾಮಿಗಳು ಬಿಟ್ಟರೆ ಉಳಿದೆಲ್ಲ ಸ್ವಾಮಿಗಳು ಕೂಡ ಉಜ್ಜಯಿನಿ ಪೀಠದ ಶಾಖಾ ಮಠಗಳ ಇಲ್ಲೆಲ್ಲರೂ ಕೂತಿದ್ದಾರೆ. ಅದನ್ನೇ ಹೇಳಿ ಸೋನ್ಪೇಟು ಉಜ್ಜಯಿನಿ ಶಾಖಾ ಸ್ವಾಮೀಜಿಯವರೇ. ಹಾಗಾಗಿ ವಿಶೇಷವಾಗಿರ್ತಕ್ಕಂತಹ ಒಂದು ಪ್ರೀತಿ, ವಿಶ್ವಾಸ ಈ ಮಠಗಳ ಮೇಲೆ ಯಾವತ್ತೂ ಕೂಡ ಪೀಠದ ಜಗದೊಳವರಿಗೆ ಇರ್ತದೆ ಅನ್ನುವಂಥ ಮಾತನ್ನು ತಿಳಿಸಿ, ಇವತ್ತು ಎಷ್ಟೆಲ್ಲ ಕಾರ್ಯದ ಒತ್ತಡಗಳಿದ್ದಾಗ್ಯೂ ಕೂಡ ಕಲಬುರಗಿಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಿ ನಂತರದೊಳಗೆ ನಮ್ಮ ಅಕ್ಕಲಕೋಟೆಯ ಸಂಗಯ್ಯ ಶಾಸ್ತ್ರಿಗಳವರ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿ ಇಲ್ಲಿಗೆ ದಯಮಾಡಿಸಿದ್ದೇವೆ. ನಾಗಣಸೂರಿನ ಜನ ಭಾಳ ಭಕ್ತ ಶ್ರೇಷ್ಠರಿದ್ದೀರಿ.
ಈ ಮಠದ ಜೊತೆಗೆ ಭಾಳ ಉತ್ತಮವಾದ ಸಂಬಂಧವನ್ನು ಹೊಂದಿದವರಾಗಿದ್ದೀರಿ. ಅದರಲ್ಲೂ ನಮ್ಮ ಶ್ರೀಕಂಠ ಶಿವಾಚಾರ್ಯ ಸ್ವಾಮೀಜಿಯವರು ಬಂದ ಮೇಲೆ ಈ ಮಠಕ್ಕೆ ಒಂದು ಭೌತಿಕ ಸ್ವರೂಪವನ್ನು, ಶೈಕ್ಷಣಿಕ ಸ್ವರೂಪವನ್ನು, ಆಧ್ಯಾತ್ಮಿಕ